Hi dear friends, welcome to Top Education. In this session, guys, we are doing FIFO and LIFO both. Both together we will do and we'll have a difference like ಅದು ಹೆಂಗೆ ಡಿಫ್ರೆನ್ಸ್ ಆಗಿದೆ ಓಕೆ ಇದು ಈಸಿಯಾಗಿ ಮಾಡುತ್ತೆ ಆ ಸಮ್ನ ನಿಮಗೆ. ಸೊ ಇದು ನೋಡ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್ ಇರ್ಬೋದು ನಿಮಗೆ. 14 ಮಾರ್ಕ್ಸು ಕೇಳ್ತಾರೆ, 6 ಮಾರ್ಕ್ಸ್ಗೂ ಕೇಳ್ತಾರೆ, ಅದಕ್ಕೆ ನೋಡೋಣ. On March 2004, there are 15,000 units at rupees 12. The following transactions were made during the month. Prepare store's ledger's account by FIFO and LIFO method. So we have to do the FIFO and LIFO method. So here I is referred to issue, P is purchase. So no problem? Yes. So let's read the question. March 2nd issued 200 units. 4th, we have purchased 100 unit at 5 rupees. 8th, we have issued 1200 units. 12th, we have purchased 600 units at 20. Then at 15th, we have issued 650 units. 20, written to store from issue of second 100 ಯೂನಿಟ್ಸ್. ಇದು ನಾರ್ಮಲ್ ಪರ್ಚೇಸ್ ಎಂಟ್ರಿ ಥರನೇ. ಇವಾಗ ನೋಡಿ ನಾವು ಸೇಲ್ ಮಾಡಿದ್ದೀವಿ, ಅದು ವಾಪಸ್ ಬರ್ತಾ ಇದೆ. ಇವಾಗ ನಾವು ಏನು ಮಾಡ್ತೀವಿ, ಅದೇ ರೇಟಲ್ಲಿ ನಾವು ಮಾಡ್ತೀವಿ. ಸೊ ಇದು 100 ಯೂನಿಟ್ಸ್ ಇದೆ ಸೆಕೆಂಡಲ್ಲಿ. ಸೊ ಸೆಕೆಂಡಲ್ಲಿ ಎಷ್ಟು ಇದಿತ್ತು issued to at second you have issued units. Okay, at how much units you have issued? At 12. So that 12, 100 into 12 you will do. Okay, 12 24th, we have purchased 300 units at rupees 25. 28th, we have issued 550 units. So I have done the question also. First, we'll move on to FIFO. First in, first off. So here is I have done. So to understand it, you should be very okay. Just give 5 minutes to it. Okay. Don't see here and there and just do something. See. Date, particulars, receipts, issue, balance. Unit rate price, unit rate price, unit rate price. This is our format. First, ಓಪನಿಂಗ್ ಬ್ಯಾಲೆನ್ಸ್ ಹೆಂಗೆ ಬಂತು ಅಂತ ಕೇಳ್ತೀರಾ ನೀವು. ಸೊ ಇಲ್ಲಿ ನೋಡಿ, ಕ್ವೆಶ್ಚನಲ್ಲಿ ಕೊಟ್ಟಿದ್ದಾರೆ. ಆನ್ ಮಾರ್ಚ್ 2004 ದೇರ್ ಆರ್ 1500 ಯೂನಿಟ್ಸ್ ಅಟ್ ರೇಟ್ 12. ಸೊ ಹಂಗೆ ನಾವು ಇಶ್ಯೂಡ್ ಓಪನಿಂಗ್ ಬ್ಯಾಲೆನ್ಸ್ ಮಾಡಿದ್ವಿ ನೋಡಿ. 2004 ಓಪನಿಂಗ್ ಬ್ಯಾಲೆನ್ಸ್ ಡ್ಯಾಶ್ 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 ಇಶ್ಯೂ ರೆಸಿಪ್ಟ್ಸ್ ಇಶ್ಯೂ ಅಲ್ಲಿ ಡ್ಯಾಶ್ ಹಾಕ್ತೀವಿ. ಬ್ಯಾಲೆನ್ಸಲ್ಲಿ ಡೈರೆಕ್ಟ್ 1500 ಹಾಕ್ತೀವಿ, 12 ಮತ್ತು ಮಲ್ಟಿಪ್ಲೈ ಮಾಡಿ ಎಷ್ಟು ಆನ್ಸರ್ ಬರುತ್ತೆ ಅದಿಲ್ಲಿ ಬರಿತೀವಿ. ನೆಕ್ಸ್ಟ್ ಇದು ಹೋಗೋಣ. ಸೆಕೆಂಡಲ್ಲಿ ಏನು ಕೇಳಿದ್ದಾರೆ ಅಂದರೆ ನೆಕ್ಸ್ಟ್ ಕ್ವೆಶನಲ್ಲಿ ಹೋಗ್ತೀವಿ. ಮಾರ್ಚ್ 2nd ಇಶ್ಯೂ ಮಾಡಿದ್ದೀವಿ 200 ಯೂನಿಟ್ಸು. ಸೊ ಮಾರ್ಚ್ 2 ಪರ್ಟಿಕ್ಯುಲರ್ಸಲ್ಲಿ ಇಶ್ಯೂಡ್ ಡ್ಯಾಶ್ 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 ಬಿಕಾಸ್ ರೆಸಿಪ್ಟ್ಸ್ ಡೀಲ್ಸ್ ವಿತ್ ಪರ್ಚೇಸ್, ಇಶ್ಯೂಡ್ ಡೀಲ್ ವಿತ್ ಸೇಲ್ಸ್. ಸೊ ಇಲ್ಲಿ ಇಶ್ಯೂ ಬಂದಿದೆ, ಅದಕ್ಕೆ ನಾವು ಇಶ್ಯೂ ಅಲ್ಲಿ ಹೋಗ್ತೀವಿ. ಪರ್ಚೇಸ್ ಬಂದರೆ ನಾವು ರೆಸಿಪ್ಟಲ್ಲಿ ನೋಟ್ ಡೌನ್ ಮಾಡ್ತೀವಿ. ಸೊ ಇವಾಗ ನಮ್ಗೆ ಬಂದಿದೆ ಇಶ್ಯೂ ಎಷ್ಟು ಬಂದಿದೆ 200. ಸೊ 200 ಇಂಟು 12 ಹೆಂಗೆ ಬಂದಿದೆ ಅಂದರೆ ಮೇಲೆ ನೋಡಿ ರೇಟ್ ಎಷ್ಟಿದೆ 12. ಸೊ ಆ 12ನ ಇಲ್ಲಿ ಕ್ಯಾರಿ ಮಾಡ್ತೀವಿ, ಇದು ಇಂಟು ಮಾಡಿ ಆನ್ಸರ್ ಬರುತ್ತೆ. ಸೊ ಇವಾಗ 200 ಅಲ್ಲಿ ಕ್ವೆಶ್ಚನಲ್ಲಿ ಇತ್ತಲ್ವಾ, ಅದು ಡೈರೆಕ್ಟಾಗಿ 200 ಬರ್ದಿದ್ದೀವಿ ನಾವು. ಇವಾಗ ಏನಾಗಿದೆ ಅಂದರೆ ನಾವು 200 ಇದರಿಂದ ತೊಗೊಂಡಿದ್ದೀವಿ, 1500ಇಂದ ನಾವು 200 ತೊಗೊಂಡಿದ್ದೀವಿ. ಓಕೆ, ಸೊ ಇಲ್ಲಿ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 1500 ಮೈನಸ್ 200, ಆನ್ಸರ್ ಇಸ್ 1300. ಸೇಮ್ ರೇಟ್ ಹಾಕಿ 12 ಮತ್ತು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಕ್ಲೋಸ್ ಮಾಡಿ. ನೋಡಿ ಈ ಥರ ಲೈನ್ಸ್ ಹಾಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಏನಾಗಲ್ಲ. ಮತ್ತೆ ನೆಕ್ಸ್ಟ್ ಏನಿದೆ ಅಂದರೆ ಪರ್ಚೇಸ್. ಸೊ ನೆಕ್ಸ್ಟ್ ವಿ ಹ್ಯಾವ್ purchase. Why I am speaking in the both language? Because people are interested to know in Kannada also, because they are learning in Kannada medium and English also. So because English medium, so I have to be both the side, so it will be very easy to you all. So 8th ಇವಾಗ ನಾವು ಸೆಕೆಂಡ್ ಮಾಡಿದ್ದೀವಿ, ಇಶ್ಯೂ ಮಾಡಿದ್ದೀವಿ, ಗೊತ್ತಾಯ್ತಲ್ವಾ? ಇವಾಗ ಫೋರ್ತ್ ವಾಟ್ ವಿ ಹ್ಯಾವ್ ಇಸ್ ಪರ್ಚೇಸ್. ಪಿ ಫಾರ್ ಪರ್ಚೇಸ್ 1000 at 15%. ಸೊ ಪರ್ಚೇಸ್ 1000 15 ಇಂಟು ಮಾಡಿದ್ರೆ 15,000 ಡ್ಯಾಶ್ ಡ್ಯಾಶ್ ಡ್ಯಾಶ್, ಬಿಕಾಸ್ ದಿಸ್ ಇಸ್ ಓನ್ಲಿ ಫಾರ್ ಇಶ್ಯೂ ಪರ್ಪಸ್.
directly what you will do is the balance which was there you will carry down next and then you will write down this balance. ಸೇಮ್ ಏನು ಚೇಂಜ್ ಮಾಡಿಲ್ಲ ಇಲ್ಲಿ ನಾನು ನೋಡಿ, ಏನು ಚೇಂಜ್ ಮಾಡಿಲ್ಲ. ಈ 1,015 ಸೇಮ್ ಡೈರೆಕ್ಟ್ ನಾನು ಇಲ್ಲಿ ಬರ್ದಿದ್ದೀನಿ. ಇದು ಬರೀ ಏನು ಮಾಡಿದ್ದೀವಿ, ಕೆಳಗಡೆ ತೊಗೊಂಡಿದ್ದೀವಿ, ಇದು ಡೈರೆಕ್ಟ್ ಆಗಿ ಇಲ್ಲಿ ಬರ್ತಿದ್ದೀವಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ 8 ಅಲ್ಲಿ ಏನು ಮಾಡಿದ್ದೀವಿ ಅಂದರೆ ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾರೆ 1200 ಇಶ್ಯೂ ಮಾಡಬೇಕು. 1200 ಇಶ್ಯೂ ಮಾಡಬೇಕಲ್ವಾ, ಇವಾಗ ನಾವು ಇದನ್ನ ತೊಗೊತೀವಿ, ಇದನ್ನ ನಾವು ತೊಗೊಳಕ್ಕಾಗಲ್ಲ. ಫಸ್ಟ್ ಏನಿರುತ್ತೆ ಅದನ್ನ ಮೈನಸ್ ಮಾಡ್ಕೊಳ್ಳಿ. ಸಿ, ಅದಕ್ಕೆ ಇದನ್ನ ಫಿಫೋ ಹೇಳಿದ್ದಾರೆ. ಫಿಫೋ ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಫಸ್ಟ್ ಮೇಲೆ ಏನಿರುತ್ತೆ ಬ್ಯಾಲೆನ್ಸು ಅದು ಮೈನಸ್ ಮಾಡ್ಕೊಳ್ಳಿ. ಸೊ ಇವಾಗ ಏನು ಮಾಡಬೇಕಂದ್ರೆ ಇಶ್ಯೂ ಆಗಿದೆ 1200 ರೇಟ್ ತೊಗೊತೀರಾ 12 ಇನ್ ಮಲ್ಟಿಪ್ಲೈ ಮಾಡಿ 14,400 ಬರುತ್ತೆ. ಇವಾಗ ಬ್ಯಾಲೆನ್ಸ್ ಎಷ್ಟಿದೆ 1200 ಮೈನಸ್ 1,300 ಯು ವಿಲ್ ಗೆಟ್ 100 ಆಸ್ ಬ್ಯಾಲೆನ್ಸ್. 100 ಇಂಟು 12 1200. ಸೇಮ್ ಈ ಬ್ಯಾಲೆನ್ಸ್ನ ಕೆಳಗಡೆ ತೊಗೊತೀವಿ. ಡನ್. ನೆಕ್ಸ್ಟ್ ಏನಿದೆ ಪರ್ಚೇಸ್ ಇದೆ. ಪರ್ಚೇಸ್ ಏನು ಮಾಡಿದೆ ನಾವು 600 ಯೂನಿಟ್ಸ್ ಮಾಡಿದ್ದೀವಿ. ರೇಟ್ ಏನು 20. ಸೊ ಇದು ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರುತ್ತೆ. ಇವಾಗ ಏನು ಮಾಡಬೇಕು, ಈ ಎಂಟ್ರಿನ ಇಲ್ಲಿ ತೊಗೊಂಡು ಹಾಕ್ತೀವಿ. ನೆಕ್ಸ್ಟ್ ಬೇರೆ ಏನು ಎಂಟ್ರಿ ಇದೆ ಅದು ನಾವು ಕೆಳಗಡೆ ಬರಿತೀವಿ. ಡನ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಶ್ಯೂ ಆಗಿದೆ. ಇವಾಗ ಇಶ್ಯೂ ಏನಾಗಿದೆ ಅಂದರೆ 650 ಹೇಳಿದ್ದಾರೆ. ಇವಾಗ ನಮ್ಮ ಹತ್ರ ಮೇಲೆ ನೋಡಲಿಕ್ಕೆ ನಾನು ಹೇಳಿದ್ದೀನಿ ನಿಮಗೆ ಫಸ್ಟ್ ಇದು ಮೈನಸ್ ಮಾಡ್ಕೊಳ್ಬೇಕು. ಇವಾಗ ಕ್ವೆಶ್ಚನಲ್ಲಿ ಏನಿದೆ ಅಂದರೆ 650 ಯೂನಿಟ್ ಇಶ್ಯೂ ಆಗಿದೆ. ಇವಾಗ ಏನು ಮಾಡ್ತೇವೆ 600 ಆ್ಯಸ್ ಇಟ್ ಈಸ್ ಬರಿತೀವಿ. ಇವಾಗ 600 ಬಂದಿದೆ, ಇನ್ನೂ 50 ಮಿಕ್ಕಿದಿದೆ, ನಾವು ಕೆಳಗಡೆಯಿಂದ ತೊಗೊತೀವಿ 100ಇಂದ. ಸೊ 50 20 12 ನೋಡಿ 20 12 ಹಂಗೆ ಮಲ್ಟಿಪ್ಲೈ ಮಾಡೋ ಆನ್ಸರ್ ಬರುತ್ತೆ. ಇವಾಗ 50 ಮೈನಸ್ 100 50. ಸೊ ಅದನ್ನು 2 12 ಮತ್ತು ಇದು ಏನು ಬಾಕಿ ಇದೆ ಅದು ಡೈರೆಕ್ಟ್ ನಾವು ಕೆಳಗಡೆ ತೊಗೊತೀವಿ. ಡನ್. ಇವಾಗ ನೆಕ್ಸ್ಟ್ ಇದು ಏನಿದೆ ಅಂದರೆ ರಿಟರ್ನ್ ಇದೆ. ರಿಟರ್ನ್ ಇಲ್ಲಿ ನಾನು ನೀವು ಹೇಳಿದ್ದೀವಿ ಕ್ವೆಶ್ಚನಲ್ಲಿ ಏನಿದೆ ನೋಡಿ, ರಿಟರ್ನ್ ಟು ಸ್ಟೋರ್ ಫ್ರಮ್ ಇಶ್ಯೂ ಆಫ್ ಸೆಕೆಂಡ್ 100 ಯೂನಿಟ್ಸ್. ಸೆಕೆಂಡ್ ಡೇಟು ಕೊಟ್ಟಿದ್ದಾರೆ ಅವರು. ಸೆಕೆಂಡಲ್ಲಿ ನೋಡಿ ಏನಾಗಿದೆ ಅಂದರೆ ನಾವು 200 ಇಶ್ಯೂ ಮಾಡಿದ್ದೀವಿ. ಆ 200ಇಂದ 100 ವಾಪಸ್ ಬಂದಿದೆ. ಸೊ ನಾರ್ಮಲ್ ಪರ್ಚೇಸ್ ಎಂಟ್ರಿ ಥರ ಮಾಡ್ತೀವಿ. 100 12 ಯಾಕಂದರೆ ಅಲ್ಲಿ 12 ಇತ್ತು, 200 ಪಕ್ಕ ಏನಿತ್ತು 12 ಇತ್ತು, ಅದಕ್ಕೆ ನಾವು ಈ 12 ತೊಗೊಂಡಿದ್ದೀವಿ. ಮಾಡ್ತೀವಿ ಇದು ಮತ್ತೆ ವಾಪಸ್ ಇಲ್ಲಿ ಜಾಯಿನ್ ಮಾಡಬೇಕು. 100 12 50 ಎಲ್ಲ ಬ್ಯಾಲೆನ್ಸ್ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಏನಾಗಿದೆ ಪರ್ಚೇಸ್ ಆಗಿದೆ. ಏನು ಪರ್ಚೇಸ್ ಮಾಡಿದ್ದೀವಿ ನಾವು, ವಿ ಹ್ಯಾವ್ ಪರ್ಚೇಸ್ 300 ಯೂನಿಟ್ಸ್ at 25. ಸೊ ವಿ ವಿಲ್ ಮಲ್ಟಿಪ್ಲೈ ದಿಸ್ ಬೋತ್ ಆ್ಯಂಡ್ ದ ಆನ್ಸರ್ ಇಸ್ ಹಿಯರ್. Then again what we'll do, 325 will be take down here. See, I have written in a small because just mistake. 300 100 50 1000 is the balance. Next what happened is we have issued. Here totally I think they have asked 550. 28 issued 550. So as I said in the first, see we have something 300. So 300 is like we want to issue 550. So we'll take down 300 as it is. 100 will take, 50 will take, in 1000 only will take 100 because the total we have 550 we have covered. As mentioned in the this method, it is FIFO. FIFO means first what is there in the top side that you have to clear. ಇಲ್ಲಿ ಇವಾಗ ಹೋಗ್ತೀವಿ ಆ ಥರ. ಸೊ 300 100 50 100 ಅದೇ ರೇಟ್ ತೊಗೊತೀರಾ, ಅದರ ಪಕ್ಕದಲ್ಲಿ ಯಾವ ರೇಟ್ ಇದೆ ಅದೇ ತೊಗೊಳ್ಳಿ. ನೆಕ್ಸ್ಟ್ ಮಲ್ಟಿಪ್ಲೈ ಇಟ್. ನಾವು 100 ಮೈನಸ್ 1000 ಇಸ್ 900. ಸೊ 915 ಇಂಟು ಮಾಡಿದ್ರೆ 13,500 will your answer. So this was only about FIFO. Now we will go to LIFO. Same. Nothing changes are there. Only the writing down the steps are different. Opening balance alli eshittu same 1500 12 18,000 same. Issued adunu same bandide ನೋಡಿ. ಇವಾಗ ಇಲ್ಲಿ ಏನಾಗಿದೆ ಅಂದರೆ ಪರ್ಚೇಸ್ ಇದೆ. ಈ ಪರ್ಚೇಸ್ನ ನಾವು ಇಲ್ಲಿ ತೊಗೊಂಡಿದ್ದೀವಿ ಮೇಲೆ, ಆ ಕೆಳಗಡೆ ನಾವು 13,000 ತೊಗೊಳ್ಬೇಕು. ಗಾಟ್ ಇಟ್? ನಾವು ಹಿಯರ್ ವಾಟ್ ಹ್ಯಾಪನ್ ಇಸ್
LIFO, last in first. So last, which was, so this was our first. ಸೊ ಅದನ್ನ ಲಾಸ್ಟ್ ಆಗ್ತಾ ಇದೆ ನಾವು. ಸಿ ಇದು ಲಾಸ್ಟ್ ಅಲ್ಲಿ ಇದೆ, ಕೆಳಗಡೆ ಅಂದ್ರೆ ಲಾಸ್ಟು, ಮೇಲೆ ಅಂದ್ರೆ ಫಸ್ಟು. ಸೊ ಕೆಳಗಡೆಯಿಂದ ಮೈನಸ್ ಮಾಡ್ತೀರಾ. ಎಕ್ಸಾಂಪಲ್ಲು ಇಲ್ಲಿ ನೋಡಿ 1000 ಇದೆ, 1300 ಇದೆ. ಇಲ್ಲಿ ಏನಾಗಿದೆ ಅಂದರೆ ಈ ಬ್ಯಾಲೆನ್ಸ್ನ ನಾವು ಡೈರೆಕ್ಟ್ಲಿ ಕೆಳಗಡೆ ತೊಗೊತೀವಿ. ಓಕೆ, ಈ ಬ್ಯಾಲೆನ್ಸ್ನ ನಾವು ಇಲ್ಲಿ ಪಾಸ್ ಕೆಳಗಡೆ ಬರಿತೀವಿ. ಇಲ್ಲಿ ಏನಾಗಿದೆ ಅಂದರೆ ಈ ಬ್ಯಾಲೆನ್ಸು ನಾವು ಮೇಲೆ ಬರಿತೀವಿ. ದಿಸ್ ವಿಲ್ ಬಿ ಗೋಯಿಂಗ್ ಡೌನ್. ಗಾಟ್ ಇಟ್? ಎಸ್. So next we have issued. What we have issued is 1200. So 1200 into 12, 14,000. So 13,000 ಅಲ್ಲಿ 1300 ಅಲ್ಲಿ 1200 ಮೈನಸ್ ಮಾಡಿದ್ರೆ 100 ಬರುತ್ತೆ. ಆ ಥರನೇ ಇದು ಮಾಡ್ತಾ ಹೋಗಬೇಕು. This is, guys, very easy sums. You can score out in CA, cost accounting. Yes, I can prove this. You can. Just you need to understand the concept, understand the format is more than enough. Okay guys, thank you for watching this video. If you liked, then please subscribe our channel Top Education. And also I will be uploading this in a PDF format in the video link, so you can solve the question correctly. And the questions also will be uploaded. Thank you guys.